ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ಭಾರತ ಸೇನೆಯ ಪ್ರತಿ ದಾಳಿಗೆ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಭಾರತದ ವಾಯುಗಡಿ ಪ್ರವೇಶ ಮಾಡಿದೆ ಪಾಕಿಸ್ತಾನ ಅನ್ನೋದರ ಡೀಟೇಲ್ಸ್. ನಿನ್ನೆಯಿಂದಲೂ ಕೂಡ ಕದನ ವಿರಾಮ ಉಲ್ಲಂಘನೆ ಪದೇ ಪದೇ ಪಾಕಿಸ್ತಾನದಿಂದ ಆಗ್ತಾ ಇದೆ. ಹಾಗಾಗಿ ಈಗ ಪಾಕ್ನ 2 ಫೈಟರ್ ಜೆಟ್ಗಳನ್ನ ಕೂಡ ಭಾರತ ಹೊಡೆದುರುಳಿಸಿದೆ ಅನ್ನೋದರ ಮಾಹಿತಿ ಇದು. ಪಾಕ್ನ 3 ವಾಯು ನೆಲೆ ಮೇಲೆ ಭಾರತ ಕಂಪ್ಲೀಟ್ ಆಗಿ ಅಟ್ಯಾಕ್ ಮಾಡಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಪಾಕ್ನ ನೂರ್ ಖಾನ್ ವಾಯು ನೆಲೆ ಮೇಲೆ ಭಾರತ ಅತಿ ದೊಡ್ಡ ದಾಳಿ ನಡೆಸಿದೆ. ಮುರಿದ್ ವಾಯು ನೆಲೆ ಮೇಲೆ ವಾಯು ನೆಲೆ ಮೇಲೆ ದಾಳಿ ನಡೆಸಿದೆ ಭಾರತ. ಪಾಕ್ನ ಶೂರ್ಕೋಟ್ ವಾಯು ನೆಲೆ ಮೇಲೂ ಕೂಡ ದಾಳಿಯಾಗಿದೆ ಭಾರತೀಯ ಸೇನೆಯಿಂದ. ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತದಿಂದ ತಕ್ಕ ತಿರುಗೇಟನ್ನ ನೀಡಲಾಗ್ತಾ ಇದೆ. ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ಲ. ಪಾಕ್ನ 3 ವಾಯು ನೆಲೆ ಮೇಲೆ ಭಾರತ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ನೋಡಿ, ಭಾರತ ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬಳಿಕ, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ಬಳಿಕ ಎಲ್ಲವೂ ಕೂಡ ಮುಗಿದೋಯ್ತು ಅಂತ ಕೆಲವರು ಅಂದ್ಕೊಂಡಿದ್ರು. ಯಾವಾಗ ಪಾಕಿಸ್ತಾನ ಮತ್ತೊಮ್ಮೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಯ್ತೋ ಆಗ ಭಾರತೀಯ ಸೇನೆ, ಪ್ರಮುಖವಾಗಿ ಭಾರತ ನೆಲದಲ್ಲಿರುವಂತಹ ನಾಗರಿಕರ ನೆಲೆಗಳನ್ನ ಯಾವಾಗ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಮುಂದಾಯಿತೋ ಆಗ ಭಾರತೀಯ ಸೇನೆ ಕೂಡ ಅದಕ್ಕೆ ತಕ್ಕ ತಿರುಗೇಟನ್ನ ಕೊಡುವ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀವಿ. ಪಾಕಿಸ್ತಾನದ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಭಾರತೀಯ ಸೇನೆ ಈಗ ದಾಳಿ ಮಾಡ್ತಾ ಇದೆ.